ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದು ಸೋಷಿಯಲ್ ಮೀಡಿಯಾ ಜಮಾನ. ಯಾರು ಯಾವೂರು ಅವರ ಹಿನ್ನೆಲೆ ಏನು ಅಂತ ಗೊತ್ತಿಲ್ಲದೆ ಇದ್ರೂ ಪರಿಚಯ ಆಗ್ಬಿಡ್ತಾರೆ. ಹಾಗೆ ಈ ಯುವಕನಿಗೆ ಅದೊಬ್ಬಳು ಪರಿಚಯ ಆಗಿದ್ಲು. ಸ್ನೇಹ ಪ್ರೀತಿಗೆ ತಿರುಗಿತ್ತು. ಅದೇ ಪ್ರೀತಿಗಾಗಿ ಅವಳ ಮನೆ ಬಂದವನಿಗೆ ಆಘಾತ ತಟ್ಟಿದೆ. ನಮ್ದು 7 ಜನ್ಮದ ಲವ್. ನಾನೇ ನಿನ್ನ ಲವರ್ ಅಂತ 5-6 ಜಿಲ್ಲೆಗಳನ್ನ ದಾಟಿ ಇವನು ಬಂದಿದ್ದ. ಪ್ರಿಯತಮೆಯ ನಂಬರ್ ಬ್ಲಾಕ್ ಆಗಿದೆ ಅಂತ ಆಕೆಯನ್ನ ಊರೂರು ಹುಡುಕಿ ಆಕೆಯ ಮನೆ ಬಾಗಿಲಿಗೆ ಬಂದವನಿಗೆ ಶಾಕ್ ಆಗಿದೆ. ಯಾರನ್ನ ತನ್ನ ಪ್ರೇಯಸಿ ಅಂದ್ಕೊಂಡಿದ್ನೋ ಅವಳು ಗೃಹಿಣಿ ಅಂತ ತಿಳಿದು ಕಕ್ಕಾಬಿಕ್ಕಿ ಆಗಿದ್ದಾನೆ. ಇನ್ಸ್ಟಾದಲ್ಲಿ ಪರಿಚಯ, ಪ್ರೀತಿ, ಊರೂರು ಸುತ್ತಾಟ. ನಂಬರ್ ಬ್ಲಾಕ್ ಮಾಡಿದ್ದ ಪ್ರೇಯಸಿ, ಮನೆ ಬಳಿ ಬಂದ ಪ್ರೇಮಿ. ಲವ್ವರ್ ಅಂದ್ಕೊಂಡವಳಿಗೆ ಮದುವೆ ಆಗಿ ಮಕ್ಕಳಾಗಿತ್ತು. ಸೋಷಿಯಲ್ ಮೀಡಿಯಾದ ಸ್ನೇಹ ಸೃಷ್ಟಿ ಮಾಡಿರುವಂತಹ ಪೀಕಲಾಟ ಇದು. ಈತನ ಹೆಸರು ನವನೀತ್. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ದ್ವಾರಸಂದ್ರ ಗ್ರಾಮದವನು. 25 ವರ್ಷದ ಈತನಿಗೆ ಇನ್ಸ್ಟಾಗ್ರಾಂನಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ ಹೊಸಕೆರೆ ಗ್ರಾಮದ ಅಪೂರ್ವಾಳ ಪರಿಚಯ ಆಗಿರುತ್ತೆ. ಸ್ನೇಹ ಪ್ರೀತಿಗೆ ತಿರುಗಿತ್ತು. ಅಪೂರ್ವ ನವನೀತ್ ಜೊತೆ ಸುತ್ತಾಡಿದ್ದು, ಈತನ ಅಕ್ಕನ ಮದುವೆಗೂ ಬಂದಿದ್ದು. ಮನೆಗೆಲ್ಲ ಬಂದಿದ್ಲಂತೆ. ಮದುವೆ ಆಗೋದಾಗಿ ನಂಬಿಸಿದ ಅಪೂರ್ವ ಈತನಿಂದ ಹಣ ಪಡೆದಿದ್ಲಂತೆ. ಆದ್ರೆ ಕೆಲ ದಿನಗಳಿಂದ ನವನೀತ್ ನಂಬರ್ ಬ್ಲಾಕ್ ಮಾಡಿದ್ಲಂತೆ. ಹೀಗಾಗಿ ಅಪೂರ್ವ ಅವರಿಗೆ ನವನೀತ್ ಹುಡುಕೊಂಡು ಬಂದಿದ್ದ. ಆದ್ರಲ್ಲಿ ಅವನಿಗೆ ಕಾದಿದ್ದು ಶಾಕ್. ನನಗೆ 1 ವರ್ಷದಿಂದ ಒಂದು ಹುಡುಗಿ ಪರಿಚಯ ಆಗಿದ್ಲು ಸರ್, ಆನ್ಲೈನಲ್ಲಿ. ಹಿಂಗೆ ಇನ್ಸ್ಟಾಗ್ರಾಮ್ ಇದರಲ್ಲಿ ಪರಿಚಯ ಆದ್ಲು. ಅವಳಿಗೆ ಇಟ್ಕೊಂಡು ನನಗೆ ಮದುವೆ ಆಗಿಲ್ಲ, ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ದುಡ್ಡು ವಿಚಾರದಲ್ಲೂ ಮೋಸ ಹೋದೆ, ಎಲ್ಲ ವಿಚಾರದಲ್ಲೂ ಮೋಸ ಹೋಗಿದ್ದೀನಿ. ಮತ್ತು ಮೊನ್ನೆ 4 ದಿನದ ಹಿಂದೆ ಬ್ಲಾಕ್ ಮಾಡಿದ್ಲು ನಂಬರು. ಮದುವೆ ಆಗಿ ಮಕ್ಕಳಿಟ್ಕೊಂಡು ನನ್ನ ಜೊತೆ ಯಾಕೆ ಈ ಥರ ಇದು ಮಾಡಬೇಕು? ವಿಷಯ ಏನಂದ್ರೆ 6 ತಿಂಗಳು ಬಿಟ್ಟು ಮದುವೆ ಆಗುವುದಾಗಿ ಅಪೂರ್ವ ನವನೀತ್ಗೆ ಮಾತು ಕೊಟ್ಟಿದ್ಲಂತೆ. ಆದ್ರೆ ಆಕೆಯ ಮನೆಗೆ ಬಂದಾಗ ಅಸಲಿ ಸತ್ಯ ಗೊತ್ತಾಗಿದೆ. ಅಪೂರ್ವಗೆ ಈಗಾಗಲೇ ಮದುವೆ ಆಗಿದ್ದು 3 ಮಕ್ಕಳಿವೆ. ನಾನು ಪ್ರೀತಿಸಿರೋದು ಗೃಹಿಣಿಯನ್ನ ಅಂತ ತಿಳಿದು ನವನೀತ್ ಕಂಗಾಲಾಗಿದ್ದಾನೆ. SP ಕಚೇರಿಗೆ ದೂರು ಕೊಟ್ಟಿದ್ದಾನೆ. ಎಷ್ಟಾಗಿಯೂ ಆಕೆಯನ್ನೇ ಮದುವೆ ಆಗ್ತೀನಿ, ಆ ಮಕ್ಕಳನ್ನು ಸಾಕ್ತೀನಿ ಅಂತಿದ್ದಾನೆ. ಆಗ್ತೀನಿ ಸರ್, ಆಗ್ತೀನಿ ಬಿಡಿ. ಅವ್ರ ಮಕ್ಕಳನ್ನು ನಾನೇ ಸಾಕ್ತೀನಿ. ಅವಳೆಲ್ಲಿ ಸಾಕೋದು ಬೇಡ, ನಾನೇ ಸಾಕ್ಕೊಂತೀನಿ. ಸುಳ್ಳು ಹೇಳಿದಾಗ ನನಗೆ ನೋವಾಯಿತು. ಇಲ್ಲ ನಂಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ ಅಂತ ಹೇಳಿದಿದ್ರೆ ನಾನು ಆಕ್ಸೆಪ್ಟ್ ಮಾಡ್ತಿದ್ದೆ. ಬಟ್ ಈ ಥರ ಮೋಸ ಮಾಡಿದ್ದು ಅವಳು ತಪ್ಪು. ಸದ್ಯ ಅಪೂರ್ವ ಕಡೆಯವರು ನವನೀತ್ ಜೊತೆ ಮಾತುಕತೆ ನಡೆಸೋದಾಗಿ ಹೇಳ್ತಿದ್ದಾರೆ. ನವನೀತ್ಗೆ ಆಗಿರುವ ಮೋಸಕ್ಕೆ ನ್ಯಾಯ ಸಿಗುತ್ತಾ? ಹೃದಯಕ್ಕೆ ಆಗಿರುವ ಘಾಸಿಗೆ ಮುಲಾಮು ಸಿಗುತ್ತಾ ನೋಡಬೇಕು. ಅಶ್ವಿತ್ ಮಾವಿನಗುಡಿ, TV9 ಚಿಕ್ಕಮಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH